Hello everyone, good morning. Welcome back to my YouTube ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು 7 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ವ್ಯೂನ ನೋಡ್ತಾ ಇದ್ದೀನಿ. ಹೊರಗಡೆ ಬಂದರೆ ಸೂರ್ಯ ಆಗಾಗಲೇ ಉದಯಿಸ್ಕೊಂಡು ಬಿಟ್ಟಿದ್ದಾನೆ. ಟೀ ಮಾಡ್ಕೊಂಡು ಬಂದು ಹೊರಗಡೆ ಕುಂತ್ಕೊಂಡು ಹೊರಗಡೆ ನೋಡ್ತಾ ಟೀ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಫುಲ್ ಡೇ ಒನ್ ಸಬ್ಜೆಕ್ಟ್ ಚಾಲೆಂಜ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಓದ್ತಾ ತುಂಬಾ ಬೋರ್ ಆಗ್ತಾಯಿದೆ ಫ್ರೆಂಡ್ಸ್. ನಾನು ಹಿಸ್ಟ್ರಿ, ಜಿಯೋಗ್ರಾಫಿ, ಆಮೇಲೆ ಪೊಲಿಟಿಕಲ್ ಇವನ್ನೆಲ್ಲ ಓದುವಾಗ ಯಾವುದೇ ಬೋರ್ ಆಗಲಿಲ್ಲ. ಇನ್ನೂ ಟೈಮ್ ಸಿಗಬೇಕಿತ್ತು ಅನ್ನಿಸ್ತು. ಆದರೆ ಕನ್ನಡ, ಆಮೇಲೆ ಇಂಗ್ಲೀಷು, ಕಂಪ್ಯೂಟರು ಈ ರೀತಿಯಾಗಿರುವಂಥ ಸಬ್ಜೆಕ್ಟ್ನ ಇಡೀ ದಿನ ಓದೋಕ್ಕೆ ತುಂಬಾ ಬೋರ್ ಆಯಿತು ಫ್ರೆಂಡ್ಸ್. ಆದರೂ ಹೇಗೋ ಕಂಪ್ಲೀಟ್ ಮಾಡಿಕೊಂಡೆ. ಸ್ಕೂಲಲ್ಲಿ ಒಂದೇ ಸಬ್ಜೆಕ್ಟ್ನ ಇಡೀ ದಿನ ಅಭ್ಯಾಸ ಮಾಡಿಸಿದ್ರೆ ಮಕ್ಕಳಿಗೆ ಅವರ ಡೈಲಿ ಶಾಲೆಗೆ ಹೋಗೋದೇ ಬಿಟ್ಬಿಡ್ತಾರೆ. ಹಾಗಾಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾಕಂದರೆ ಚೇಂಜಸ್ ಇರಬೇಕು. ಒಂದು ತಾಸು ಒಂದು ಸಬ್ಜೆಕ್ಟು, ಇನ್ನೊಂದು ತಾಸು ಇನ್ನೊಂದು ಸಬ್ಜೆಕ್ಟು, ಈ ರೀತಿಯಾಗಿ ಚೇಂಜ್ ಇದ್ದರೆ ಮಕ್ಕಳಿಗೂ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಸ್ಕೂಲಲ್ಲಿ ಆ ರೀತಿ. ಹೆಲೋ ಫ್ರೆಂಡ್ಸ್, ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಸ್ಟಡಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಟೈಮು 10 ಗಂಟೆ ಆಗೈತಿ ಫ್ರೆಂಡ್ಸ್. ಇವಾಗ ನಂದೆಲ್ಲ ಕೆಲಸ ಮುಗೀತು, ಟಿಫನ್ ಆಯಿತು, ಆಮೇಲೆ ಕೊಬ್ಬರಿ ಉಂಡೆ ಸಖತ್ತಾಗಿದ್ದಾವೆ ಫ್ರೆಂಡ್ಸ್. ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಮತ್ತು ಫ್ರೆಂಡ್ಸ್, ಒಂದು 10 ಗಂಟೆ ಆಗೈತಿ. ಇವಾಗ 10 ಗಂಟೆಯಿಂದ ನಾನು 12 ಗಂಟೆವರೆಗೂ ಸ್ಟಡಿ ಮಾಡಬೇಕು. 2 ತಾಸು ಸ್ಟಡಿ ಮಾಡಬೇಕಂತ ನಾನು ಇಲ್ಲಿ ಟೆರೆಸ್ ಮೇಲೆ ಬಂದಿದ್ದೀನಿ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿ 2 ಕ್ಲಾಸನ್ನು ನಾನು ಇಲ್ಲಿ ಕೇಳ್ತೀನಿ. ಇಡೀ ಫುಲ್ ಡೇ ಒಂದೇ ಸಬ್ಜೆಕ್ಟ್ ಓದೋದು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾಕು, ತುಂಬಾ ಬೇಸರ ಆಗೋದು ಫ್ರೆಂಡ್ಸ್. ಯಾಕಂದ್ರೆ ಸ್ಕೂಲ್ದಾಗ ಒಂದೊಂದು ತಾಸು ಕ್ಲಾಸ್ ಇರ್ತವೆ ಫ್ರೆಂಡ್ಸ್. ಇಡೀ ದಿನ ಒಂದೇ ಸಬ್ಜೆಕ್ಟ್ ತೊಗೊಂಡ್ಬಿಟ್ರೆ ಹೆಂಗೆ ಬೋರ್ ಆಗುತ್ತಲ್ಲ ಫ್ರೆಂಡ್ಸ್. ಗೊತ್ತಿತ್ತು ನನಗೆ ಬೋರ್ ಆಗುತ್ತೆ ಅಂತಂದು, ಆದರೆ ಏನು ನನ್ನ ಟಾಪಿಕ್ಸ್ ಭಾಳ ಹಿಂದಿದ್ವು. ಹಾಗಾಗಿ ಮುಗಿಬೇಕು ಅಂತಂದು ನಾನು ಈ ಥರ ಆಯ್ಕೆ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಎಷ್ಟೊಂದು ಟಾಪಿಕ್ಸ್ ನನಗೆ ಮುಗ್ದವು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಮತ್ತೆ ನಾನು ಡೈಲಿ ಯಾವ ರೀತಿ ಓದ್ತಾ ಇದ್ನಲ್ಲ, ಎಲ್ಲ ಸಬ್ಜೆಕ್ಟ್ ಒಂದೊಂದು ಅವರು, ಅದೇ ರೀತಿ ನಾನು ಮತ್ತೆ ಇವಾಗ ಓದ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸಬ್ಜೆಕ್ಟ್ನ ನಾನು ಹಿಸ್ಟ್ರಿನ ರೀಡಿಂಗ್ ಮಾಡ್ತಾಯಿದ್ದೀನಿ. One hour later. ಹಿಸ್ಟ್ರಿ 1 ತಾಸು ಸ್ಟಡಿ ಮಾಡಿದ ಮೇಲೆ ನಾನು ಕೆಳಗಡೆ ಬಂದು ಜಿಯೋಗ್ರಫಿ ಕ್ಲಾಸ್ನ ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂದು ವಾಯುಗೋಳ, ಶಿಲಾಗೋಳ 2 ಕಾನ್ಸೆಪ್ಟ್ ಮುಗಿದಿದೆ. ಇವತ್ತು ನಾನು ಜಲಗೋಳ ಪ್ರಾರಂಭ ಮಾಡಿದ್ದೀನಿ. One hour later. ಜಿಯೋಗ್ರಫಿ 1 ಅವರ್ ಸ್ಟಡಿ ಆದಮೇಲೆ ಇವಾಗ ನಾನು ಕರೆಂಟ್ ಅಫೇರ್ಸ್ನ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್.
ಫ್ರೆಂಡ್ಸ್, ಇವಾಗ 1 ಗಂಟೆ ಆಯಿತು. ಇವಾಗ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. 1 hour later. ಇವಾಗ ಟೈಮು 2:09 ಆಗೈತಿ. ಇವಾಗ ನನ್ನ ಜಸ್ಟ್ ಊಟ ಆಯಿತು. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪೊಲಿಟಿಕಲ್ ಓದ್ತೀನಿ. One hour later. ಪೊಲಿಟಿಕಲ್ ಆದಮೇಲೆ ಇವಾಗ ನಾನು ಕಂಪ್ಯೂಟರ್ ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು 6:12 ಆಯಿತು ಫ್ರೆಂಡ್ಸ್. ಇವಾಗ ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಮತ್ತೆ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಕನ್ನಡ ಓದ್ತಾ ಇದ್ದೀನಿ ಫ್ರೆಂಡ್ಸ್. One hour later. ಇವಾಗ ನಾನು ಇಂಗ್ಲೀಷ್ ಓದ್ಕೊಳ್ತಾ ಇದ್ದೀನಿ. 1 ಅವರ್ ಕನ್ನಡ ಆಯಿತು. ಇವಾಗ 1 ಅವರ್ ಇಂಗ್ಲೀಷ್. One hour later. ಇವಾಗ ಟೈಮ್ 9 ಗಂಟೆ ಆಗೈತಿ ಫ್ರೆಂಡ್ಸ್. 9 ಗಂಟೆಯಿಂದ 10 ಗಂಟೆವರೆಗೂ ಎಕನಾಮಿಕ್ಸ್ ಕ್ಲಾಸ್ನ ರೀಡಿಂಗ್ ಮಾಡಿಕೊಂಡು ಮತ್ತೆ ಅದನ್ನೇ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.